ಸ್ವಾಮೀಜಿ, ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಿಳಿಸ್ಕೊಡ್ತಾ ಇದ್ರಿ, ಇಂದಿನಿಂದ 5 ದಿನಗಳ ಒಳಗೆ ಕುಪ್ಪೂರು ಕ್ಷೇತ್ರಕ್ಕೆ ನಾವೇನಾದ್ರೂ ದರ್ಶನ ಕೊಟ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ, ನಾವು ಅನ್ಕೊಂಡಿದ್ದೆಲ್ಲ ಸಾಧಿಸ್ತೀವಿ, ಹಾಗೆ ನಮ್ಮ ಒಂದು ಮನಸ್ಸು ಅರಳು ಮರಳು ಅಂತ ಏನ್ ಹೇಳ್ತಿದ್ರಿ ಅದು ಒಂದು ಸ್ವಲ್ಪ ಸ್ಥಿಮಿತಕ್ಕೆ ಬರುತ್ತೆ ಅಂತ ಹೇಳ್ತಿದ್ರಿ. ಜೊತೆ ಇವತ್ತಿನಿಂದ ಕಡಲೆಕಾಯಿ ಪರ್ಸೆ ಪ್ರಾರಂಭ ಆಗ್ತಾ ಇದೆ. ಅದು ಪ್ರತ್ಯೇಕವಾಗಿ ನಂದೀಶ್ವರನಿಗೋಸ್ಕರ ಮಾಡುವಂತಹ ಒಂದು ಜಾತ್ರೆ ಅಂತಾನೆ ಹೇಳ್ಬಹುದು. ಅದರ ಕುರಿತಾಗಿ ಕೂಡ ಕೊಡ್ತಾ ಇದ್ದೀರಾ? ನೀವು ಹೇಳಿದ ಹಾಗೆ ನಂದೀಶ್ವರನ ಜಾತ್ರೆ ಅನ್ನೋದು ನೀನೇ ಜ್ಞಾಪಿಸಿದ್ಯಾ, ಬಹಳ ಸಂತೋಷ. ಏನು ಅಂದರೆ ನಂದೀಶ್ವರನ ಜಾತ್ರೆಗೋಸ್ಕರ ಕಡಲೆಕಾಯಿ ಮೊದಲಿಂದ ಬಂದಿದೆ. ಏನು ಹೇಳುತ್ತೆ, ಕಡಲೆಕಾಯಿ ಯಾರು ಬೆಳೀತಾರೋ ಅವ್ರಿಗೆ ಅನುಭವ ಆಗುತ್ತೆ, ನಂದೀಶ್ವರನೇ ಸ್ವತಃ ಬಂದು ಎತ್ತುಗಳು ತಾವೇ ಮೇಯ್ತ್ವೆ. ಇದಾಗ ಯಾವ ಹೊಲದಲ್ಲಿ ಆ ಕಡಲೆಕಾಯಿ ಬೆಳೆಯುತ್ತೋ ಆ ಕಡಲೆಕಾಯಿ ರಾಶಿ ಹಾಕಿರ್ತಾರೋ ಅದು ಫಸಲು ಹೆಚ್ಚಾಗತ್ತೆ. ಅಂದರೆ ಯಾರು ಬಿತ್ತುತ್ತಾನೋ ಆ ವ್ಯಕ್ತಿ ಸ್ವತಃ ಫಸ್ಟ್ ತಿಂತಾನೋ. ಅಂದರೆ ನಂದೀಶ್ವರನೇ ಅವನು ಎತ್ತಾಗಿ ದುಡ್ದಿರತಕ್ಕಂಥವನು, ಆ ಹೊಲವನ್ನು ಬಿತ್ತಿರ್ತಕ್ಕಂಥವನು, ಬೀಜ ಬಿತ್ತಿದ ಮೇಲೆ ಕಡಲೆಕಾಯಿಯನ್ನು ಪರಿಪೂರ್ಣವಾಗಿ ರಾಶಿಯನ್ನು ನೋಡಿದಾಗ ಮೊದಲನೇ ಸಲ ಬಾಯಿ ಹಾಕ್ತಾರೆ. ಆ ಬಾಯಿ ಹಾಕಿದಾಗ ಅದು ತಿಂದಾಗ ಕಡಲೆಕಾಯಿ ಪರ್ಷೆ ರಾಶಿ ಹಾಕಿದಾಗ ಮತ್ತಷ್ಟು ರಾಶಿ ಮಗದಷ್ಟು ರಾಶಿ ಆ ರೈತನಿಗೆ ಪೂರ್ಣ ಫಲವನ್ನು ಕೊಡುತ್ತಂತೆ. ಯಾನು ಬೇಕಾಗಿದ್ದಕ್ಕಿಂತ ಹೆಚ್ಚಿನ ಬೆಲೆಯನ್ನು ತಾನು ಕೊಡ್ತಾನೆ ಆ ಭಗವಂತ. ಅದಕ್ಕೆ ಆ ನಂದೀಶ್ವರನಿಗೆ ಇವತ್ತಲ್ಲ ಅಂದಿನ ಕಾಲದಿಂದಾನೇ ಇವತ್ತಿವರೆಗೂ ಕಡಲೆಕಾಯಿ ಪರಿಷಿಸೋದು ಬೆಂಗಳೂರಲ್ಲಿ ನಿಂತ್ಕೊಂಡಿದ್ದೀರ. ಸುಳ್ಳು. ಕಡಲೆಕಾಯಿ ಪರಿಷೆ ಬರೀ ಬೆಂಗಳೂರಲ್ಲಿ ಮಾತ್ರ ಮಾಡಬೇಕು ಅಂತಲ್ಲ, ಆಂಧ್ರದಿಂದ ಪ್ರಾರಂಭವಾಯಿತು. ಇವತ್ತಲ್ಲ ಎಂದೆಂದಿಗೂ ನಾನು ನಿಮ್ಗೆ ಹೇಳಿದ್ದೀನಿ, ನಂದೀಶ್ವರ ಕ್ಷೇತ್ರಗಳು ಎಲ್ಲೆಲ್ಲಿದೆ ಅದರಲ್ಲೂ ಕುಪ್ಪೂರು ಕ್ಷೇತ್ರದಲ್ಲಿ ಮೊದಲನೇ ನಂದೀಶ್ವರನ ಕ್ಷೇತ್ರ, ಅಂದರೆ ಜಗತ್ತಲ್ಲಿ ಮೊದಲನೇ ನದಿ ಭೂಮಿಗೆ ಸ್ಪರ್ಶ ಮಾಡಿದ ಜಾಗ. ಅಂದರೆ ಕುಪ್ಪೂರ ಈಶಾ ಮರಳಸಿದ್ದೇಶ್ವರರು ಬರಕ್ಕೆ ಮೊದಲು ಅವರು ಆ ಪುನರ್ಜನ್ಮವನ್ನು ತೆಗೆದು ಮಗುವ ಸಿದ್ದೇಶ್ವರರಾಗಿ ಬರಕ್ಕೆ ಮೊದಲೇ ನಂದೀಶ್ವರನಾಗಿ ಭೂಲೋಕ ಸ್ಪರ್ಶ ಮಾಡಿರೋ ಜಾಗ. ಆ ಜಾಗ ಪ್ರಥಮ ಜಾಗವೇ ಕುಪ್ಪೂರ ಕ್ಷೇತ್ರ. ಅಲ್ಲಿ ನಂದಿನ ದರ್ಶನ ಮಾಡ್ಕೋಬೇಕು ನೀವು. ಅದು ಈ ಕಾರ್ತಿಕ್ ಮಾಸದಲ್ಲಿ ಅಮಾವಾಸ್ಯೆ ಒಳಗೆ ದರ್ಶನ ಮಾಡ್ಬೇಕು. ಅದಾದಮೇಲೆ ಎಲ್ಲ ನಂದಿಗಳು ಎಷ್ಟು ನಂದಿ ಆಗತ್ತೆ ಲೆಕ್ಕ ಹಿಡ್ಕೋಬೇಕು. ನಾನು ಇಷ್ಟು ದೇವಸ್ಥಾನ ನಂದಿ ಹೋಗಿದ್ದೀನಿ. ಹಲ್ಸೂರ್ಗೆ ಹೋಗ್ತೀರಾ, ಹಲ್ಸೂರು ಸೋಮೇಶ್ವರದಲ್ಲಿ ದೇವಸ್ಥಾನದ ಈಶ್ವರ ನೋಡಬೇಕು, ಮುಂದೆ ಇರೋ ನಂದಿ ನೋಡಬೇಕು. ಅಲ್ಲಿ ಪಂಚಲೋಹದ ನಂದಿ, ನಂದಿ ನಮಸ್ಕಾರ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ, ಆ ವಿಗ್ರಹದ ಕೆತ್ತನೆಯಲ್ಲಿ ಆ ನಂದೀಶ್ವರನಿಗೆ ಆ ವಿಶೇಷವಾಗಿರ್ತಕ್ಕಂಥ ಅಲಂಕಾರವಾಗಿ ಮಾಡಿರ್ತಕ್ಕಂಥ ಚೈನ್ಗಳಾಗಲಿ, ಅವನಿಗೆ ಹಾಕಿರೋ ಸರ್ಪಣಿಗಳಾಗಲಿ, ಆ ದಾರದ ನಾಟುಗಳಾಗಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ದೊಡ್ಡ ನಂದೀಶ್ವರ ಬಸವನಿಗೆ ಹೋಗ್ತಾರೆ, ಗುಂಡ ಕೂತಿದ್ದಾನೆ, ತಲೆ ಗಂಭೀರವಾಗಿ ಎತ್ತಿದ್ದಾನೆ, ಮೇಲೆತ್ತು ನೋಡ್ತಾ ಇದ್ದಾನೆ. ಅಲ್ಲಿ ತಲೆ ಮೇಲೆ ಮೊಟಕಿಟ್ಟಿದ್ದಾರೆ. ಯಾಕೆ ಅಂದರೆ ಬೆಳಿಬಾರ್ದು ಅಂತ. ಆದರೂ ಸಹ ಕೊಂಬ ಎರಡು ಇವತ್ತಿಗೂ ಬೆಳೀತಾ ಹೋಗ್ತಾ ಇದೆ, ಯಾರು ಗಮನಿಸಿಲ್ಲ, ಅಷ್ಟು ಎತ್ತರಕ್ಕೆ ಬೆಳೆದಿದೆ. ಸರಿ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದ್ರಿ, ಅಲ್ಲಿ ನಂದೀಶ್ವರನ ದರ್ಶನ ಮಾಡ್ತೀರಾ. ಅಲ್ಲಿ ದೊಡ್ಡ ನಂದಿ, ಸಂತೋಷ. ಮೊನ್ನೆ ಅಭಿಷೇಕವಾಯಿತು. ಆ ಅಭಿಷೇಕ ನಂತರ ಮನಸ್ಸು ಸಂತೃಪ್ತಿ ಆಯಿತು. ಅದು ಈ ಕಾರ್ತಿಕ್ ಮಾಸದಲ್ಲೇ ವಿಶೇಷ. ಅಂಥದ್ರಲ್ಲಿ ನೀವು ಈ ಕುಪ್ಪೂರು ಕ್ಷೇತ್ರದ ವಿಚಾರದಲ್ಲಿ ಮೊದಲನೇ ಸಲ ದರ್ಶನವನ್ನ ಮಾಡಿದ ನಂತರ ದೊಡ್ಡ ನಂದಿಯಿಂದ ಹಿಡಿದು ಪುಟ್ಟ ನಂದಿವರೆಗೂ ಹೋಗಬೇಕು. ಮೊದಲು ನಂದೀಶ್ವರನ ಕ್ಷೇತ್ರ, ನಂದೀಶ್ವರನ ಸ್ವಾಗತ ಮಾಡೋಣ. ತದನಂತರ ಎಲ್ಲೆಲ್ಲಿ ನಂದಿ ಇರ್ತಾನೋ ಆ ನಂದಿಗಳಿಗೆ ನೀವೇನು ಮಾಡಬೇಕು, ಕಡಲೆಕಾಯಿ ವ್ಯಾಪಾರ ಮಾಡೋಕೆ ಯಾತಕ್ಕೆ ಕಡಲೆಕಾಯಿ ಕೊಂಡ್ಕೋಬೇಕು. ಇವತ್ತು ಒಗ್ಗರಣೆ ಹಾಕಬೇಕಾದ್ರೂ ಕಡಲೆಕಾಯಿ ಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ. ಎಷ್ಟು ಫಲ ಅಂದರೆ ಒಂದು ಕಡಲೆಕಾಯಿ ಇರೋಲ್ಲ, ಆ ಕಡಲೆಕಾಯಲ್ಲಿ ಇರತಕ್ಕಂಥ ವಿಟಮಿನ್ಸ್ ಏನದು ನೀವು ಅರ್ಥ ಮಾಡ್ಕೊಳಕ್ಕೆ ಮೊದಲು ನಂದೀಶ್ವರನ ಸ್ವಾಗತ ಮಾಡೋಣ. ವಿಚಾರ ನಾನು ಲೌಕಿಕವಾಗಿ ಹೇಳ್ತೀನಿ. ನೋಡಿದ್ರೆ ಎಂಥ ವೀಕ್ಷಕರು ಅಂದರೆ, ಇವತ್ತಿನ ದಿವಸ ಒಂದು ವಿಚಾರ ತಿಳಿಸ್ಬೇಕು. ಈ ಕುಪ್ಪೂರು ಕ್ಷೇತ್ರ ಮಹಿಮೆ ಹೇಳ್ತಾ ಹೇಳ್ತಾ ಒಂದು ಕ್ಷೇತ್ರದಿಂದ ಒಂದು ಊರಿಗೆ ಹೋಗೋಣ. ಈ ಊರು ಶೆಟ್ಟಿಕೆರೆ ಅಂತ. ಈ ಶೆಟ್ಟಿಕೆರೆ ಊರು ಪುಟಾಣಿ ಹಳ್ಳಿ. ಆ ಹಳ್ಳಿ ಇವತ್ತಿಗೂ ಉಪಸ್ಥಿತವಾಗಿದೆ. ಆ ಕಾಲದಲ್ಲಿ ಏನು ಹೆಸರಿತ್ತೋ ದೇವರೇ ಬಲ್ಲ, ಆದರೆ ಇವತ್ತಿನ ದಿವಸ ಶೆಟ್ಟಿಕೆರೆ ಅಂತ ನಾಮಕರಣ. ಆ ಕಾಲದಲ್ಲಿ ಎಲ್ಲ ವಿಚಾರ ಏನಕ್ಕೆ ಅಂದರೆ, ಆ ಶೆಟ್ಟಿಕೆರೆಯಲ್ಲಿ ಇರ್ತಕ್ಕಂಥ ವಿಚಾರ ಇಷ್ಟೇ. ಪ್ರತಿಯೊಬ್ಬ ಮನುಷ್ಯ ಒಂದು ಕಲ್ಲನ್ನು ಆಯ್ದು ಕೂಡಿಸ್ಕೊತಾನೆ.
ಭಗವಂತ ನಿನ್ನ ರೂಪದಲ್ಲಿ ಯದ್ಭಾವಂ ತದ್ಭವತಿ, ನೋಡ್ತಾ ಇದ್ದೀನಿ ಕಣಯ್ಯ ಅಂತ. ಹಾಗೆ ಆ ಕಾಲದಿಂದ ವೀರಶೈವರೆಲ್ಲರೂ ಪೂಜೆ ಪುರಸ್ಕಾರವನ್ನು ಮಾಡಬೇಕಾದ್ರೆ ಒಂದು ಸಾಲಿಗ್ರಾಮವನ್ನು ಎಡಭಾಗದಲ್ಲಿ ಇಟ್ಟುಕೊಂಡು ತನ್ನ ಪೂಜೆಯನ್ನು ತಾನು ಮಾಡ್ತಾ ಇದ್ರು, ಶಿವಪೂಜೆ ಅಂತ. ಆಯಿತು, ಒಂದು ಪೂಜೆಯನ್ನು ಮಾಡಿ ಪರಮಾತ್ಮ ನಿನ್ನ ಜ್ಯೋತಿ ಆನಂದ ಜ್ಯೋತಿ ಹಂಗೆ ನಮಸ್ಕಾರ ಮಾಡಿ ಒಂದಿಟ್ಟದ್ದು. ಸರಿ, ಕಳೆದು ಹೋಯ್ತೇನೋ ಅಂತ ಒಂದು ಕಲ್ಲನ್ನು ಹೇಗೆ ಮಾಡೋದು, ಅಥವಾ ಭಿನ್ನವಾಯಿತು ಅಂತ ಏನು ಮಾಡಿದ್ರು, ಆ ಕರಡಿಗೆಯಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಕಲ್ಲು ಅಥವಾ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ. ಯಾವತ್ತೂ ಒಂದು ಕಲ್ಲನ್ನು ಕಲ್ಲು ಅನ್ನೋದೇ ಇದ್ದಾಗ ಸಾಲಿಗ್ರಾಮ ಅಂತ ಯಾಕೆ ಆ ಕಾಲದಲ್ಲಿ ಕರೀತು ಅಂದರೆ, ಭಗವಂತನ ಎಲ್ಲದರಲ್ಲೂ ನೋಡು, ಪ್ರತಿಯೊಂದು ಕಲ್ಲುಗಳಲ್ಲೂ ಕಲ್ಲಲ್ಲೂ ಭಗವಂತ ಈಶ್ವರ ಎಷ್ಟು ವಿಶೇಷತೆ ಅಂತೀರ. ಆ ಕ್ಷೇತ್ರದಲ್ಲಿ ಇಂಥ ಒಂದು ವಿಶೇಷತೆ ಅಂದರೆ ಆ ಕಲ್ಲನ್ನು ತೆಗೆದು ನೋಡಿದಾಗ ಭಿನ್ನವಾಗಿತ್ತು. ಏನು ಮಾಡೋದು, ಇದನ್ನು ಬಿಸಾಕಬಾರ್ದು, ಇಟ್ಕೊಳ್ಳೋಣ. ಸರಿ ಆಯಿತು, ಮತ್ತೊಂದು ಪೂಜೆ ಪುನಸ್ಕಾರವನ್ನು ಮಾಡಿ ಮತ್ತೊಂದು ಕರಡಿಗೆಯಲ್ಲಿ ಇನ್ನೊಂದು ವಿಶೇಷವಾಗಿರೋ ಸಾಲಿಗ್ರಾಮನಿಟ್ಟು ಪೂಜೆ ಪುನಸ್ಕಾರವನ್ನಾಯಿತು. ಸರಿ ಆಯಿತು, ಲೋಪದೋಷ ದುಸ್ವಪ್ನಗಳು ಬರ್ತಾ ಇದೆ, ಸರಿ ಇಲ್ಲ, ಮತ್ತೆ ಕಣ್ಣಿಗೆ ಹೊತ್ಕೊಂಡು ಅಲ್ಲಿ ಇಟ್ಬಿಟ್ಟು ಬೇರೆ ಇನ್ನೊಂದು ಯಾವುದಾದ್ರೂ ಕ್ಷೇತ್ರಕ್ಕೆ ಹೋದಾಗ ಪುಟ್ಟದಾಗಿರ್ತಕ್ಕಂಥದ್ದು ಮತ್ತೊಂದು ತೊಗೊಳ್ಳೋಣ. ಯಾರೋ ಕೊಡ್ತಾರೆ, ಗುರುಗಳು ಆಶ್ರಯ ಮಾಡಿ ತಗೋಪ್ಪ, ಈಶ್ವರನ ಪೂಜೆ ಮಾಡು, ಶಿವ ಪೂಜೆ ಮಾಡು, ಇನ್ನು ಮೇಲೆ ಒಳ್ಳೇದಾಗತ್ತೆ ಅಂತ ಕೊಟ್ಟರು. ಭಾಳ ಚೆನ್ನಾಗಿದೆ ಗುಂಡಾಗಿ ಅಂತ ಹೇಳಿ ಕರಡಿಗೆಯಲ್ಲಿ ಇಟ್ಕೊಂಡ್ರು. ಕರಡಿಗೆ ಭಾಳ ದೊಡ್ಡದಾಯಿತು. ಇದನ್ನು ಹೀಗೆ ಇಟ್ಕೊಂಡು ಪೂಜೆ ಮಾಡೋಕ್ಕಿಂತ ಒಂದು ಪಾಣಿವೆಟ್ ಮೇಲೆ ಇಟ್ಟರೆ ಉತ್ತಮ, ಇದಕ್ಕೆ ಪುಟ್ಟದಾಗೆ ಬೇಕು, ಕರಡಿಗೆ ನಾನು ಚಿಕ್ಕದಾಗಿ ಮಾಡಿಸ್ಕೊಂಡಿದ್ದೀನಿ, ಅನುಕೂಲವಿಲ್ಲ. ಸರಿ ಆಯಿತು, ಸಂತೋಷ. ಇನ್ನೊಂದು ಲಿಂಗವಾಯಿತು. ಎಷ್ಟು ಲಿಂಗ ಆಯಿತು? 3 ಲಿಂಗಗಳಾಯಿತು. ಹೀಗೆ ಕಾಯ ವಾಚ ಮನಸ 3 ಲಿಂಗಗಳಾದ ಮೇಲೆ ಹೆಂಡತಿ ಹೇಳ್ತಾಳೆ, ಏನು ಯೋಚನೆ ಮಾಡಬೇಡ್ರಿ, ನಾವು ಈ ಥರ ಕ್ಷೇತ್ರಕ್ಕೆ ಹೋದಾಗ ಯಾವುದಾದ್ರು ಕ್ಷೇತ್ರಗಳು ನದಿ ಹತ್ರ ಸ್ನಾನ ಮಾಡಿದಾಗ ಅಥವಾ ಸಮುದ್ರದ ಸ್ನಾನ ಮಾಡಿದಾಗ ಒಂದು ವಿಶೇಷವಾದ ಸಾಲಿಗ್ರಾಮ ಅಂತ ಭಗವಂತನ ನೋಡೋಣ. ನೋಡ್ತಾರೆ, ಆಳ್ಕೊಡೆ ಭಾಳ ಚೆನ್ನಾಗಿದೆ, ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡ್ತಾ ಬರ್ತಾರೆ. ಬಣ್ಣ ಬದಲಾಗ್ತಾ ಹೋಗ್ತಾ ಇದೆ, ಒಂದೊಂದು ದಿವಸ ಒಂದೊಂದು ಬಣ್ಣವಾಯಿತು. ಆದರೆ ಅಲ್ಲಿರ್ತಕ್ಕಂಥ ವಿಶೇಷ ಅಂದರೆ ಆ ಕರಡಿಗೆ ಪೂಜೆ ಪುನಸ್ಕಾರ ಮಾಡ್ತಾ 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ವರ್ಷಗಳು ಕಳೀತಾ ಬಂತು. 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು. ನೋಡಿದ್ರೆ ಕರಡಿಗೆಗಿಂತ ದೊಡ್ಡದಾಗೋಯ್ತು. ಅಲ್ಲಿ ಬೆಳೀತಾ ಇದೆಯಾ, ಇದಕ್ಕೆ ಜೀವ ಇದೆಯಾ ಅಂದರೆ ನಿಜವಾಗ್ಲೂ ಜೀವ ಇತ್ತು, ಅದೇ ಸತ್ಯ. ಅದಕ್ಕೋಸ್ಕರ ಆ ಕರಡಿಗೆಯಿಂದ ತೆಗೆದಾಗ ಅದು ಒಳಗೆ ಹಿಡಿಲಿಲ್ಲ. ಮತ್ತೆ ಪೂಜೆ ಮಾಡಿ ಶಿವನ ಕೈಕರ್ಯ ಮಾಡಿ ಎಲ್ಲೇ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡ ನಂತರ ತೆಗೆದಿಟ್ಟುಬಿಟ್ರು. ಏನು ಮಾಡೋದು ಅಂದಾಗ ಕೊನೆಯದಾಗಿ ಪರಮೇಶ್ವರ, ಹೀಗೆ ನಾನಾ ರೀತಿಯಾದ ಲಿಂಗಗಳನ್ನು ನಾನು ಪೂಜೆ ಮಾಡ್ತಾ ಇದ್ರೆ ಎಂದಿಗೆ ನೀನು ನನಗೆ ಸಿಗೋದು? ಯೋಚನೆ ಮಾಡಬೇಡ, ಇವತ್ತಿನಿಂದ ಸಾರ್ಥಕತೆ, ನಾನು ಒಂದು ಕ್ಷೇತ್ರದಲ್ಲಿ ನಿನಗೆ ಸಿಗ್ತೀನಿ ಅಂದಾಗ ಆ ದಾಂಪತ್ಯ ಜೀವನಕ್ಕೆ ಆ ವಿಶೇಷವಾಗಿರ್ತಕ್ಕಂಥ ಶೆಟ್ಟಿಗೆರೆ ಗ್ರಾಮದಲ್ಲಿ ಅಲ್ಲಿ ಒಂದು ಭಕ್ತ ಕೂತಿರ್ತಾನೆ. ಆ ಕೂತಿದ್ದಾಗ ಆ ಭಕ್ತನ ಹತ್ರ ಕೇಳ್ತಾರೆ, ನೀನು ಶಿವಭಕ್ತ ಬಹಳಷ್ಟು, ನನಗೆ ಒಂದು ಒಳ್ಳೆ ಕರಡಿಗೆ ಬೇಕು. ಆ ವಿಶೇಷವಾಗಿ ಕರಡಿಗೆಯಲ್ಲಿ ಪೂಜೆ ಪುನಸ್ಕಾರವನ್ನು ನಾವು ದಾಂಪತ್ಯ ಜೀವನಗಳು ಸುಖವಾಗಿ ಮಾಡ್ತಾ ಇದ್ವಿ. ಹೀಗೆ ಒಂದೊಂದಾಗಾಯಿತು, ಒಂದು ಭಿನ್ನವಾಯಿತು, ಮತ್ತೊಂದು ಸಿಗದೇ ಇದ್ದಾಗಾಯಿತು, ಬಣ್ಣ ಬೇದಲಾಯಿತು. ಅದಾದಮೇಲೆ ದುಸ್ವಪ್ನಗಳು ಬಂತು, ಯಾರೋ ಒಬ್ಬರು ಕೊಟ್ಟಿರೋ ಕಾಣಿಕೆ ಅದರೊಳಗೆ ಹಿಡಿಸ್ತೇ ಇದ್ದಾಗಾಯಿತು. ಹೀಗೆ ಏನೋದು ನಾನಾ ರೀತಿಯಾದ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು? ಯೋಚನೆ ಮಾಡಬೇಡ. ಶಿವನ್ನ ಧ್ಯಾನ ಮಾಡಿದ್ರೆ ನೀವು ಆ ಬೆಳೆದೇ ಇದ್ದಾಗ ಕಾಪಾಡಿಕೊಂಡ್ರೆ, ಅಥವಾ ನೀವು ಪೂಜೆ ಮಾಡೋಕ್ಕೆ ಶಾಶ್ವತವಾದ ನಿಧಿಯನ್ನು ಹುಡುಕಿದ್ರ ಅಂತ, ಆಗ ಇಲ್ಲ ನಾವು ಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು, ಕ್ಷೇತ್ರಕ್ಕೆ ಹೋಗಿಲ್ಲ. ಹೋಗಿ ಆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿನ ದರ್ಶನ ಮಾಡಿ ನಂದಿ ಒಳಭಾಗದಲ್ಲಿ, ಅಂದರೆ ಎಲ್ಲಿ ಒಂದು ದೊಡ್ಡ ನಂದಿ ನಿಂತಿರುತ್ತೋ ಆ ನಿಜವಾದ ನಂದಿ, ಇವತ್ತಿಗೂ ಅಲ್ಲಿ ನಂದಿ ನಿಂತಿರುತ್ತೆ. ಆ ನಂದಿ ಕೆಳಗೆ ಹೀಗೆ ಬೊಗ್ಗಿ ಹೊಟ್ಟೆಗಿಂದ ಆ ಕಡೆ ಬರ್ತಾರೆ, 2 ಕಾಲಗಳ ಮಧ್ಯದಲ್ಲಿ. ಇವತ್ತು ಆ ಜನ ವಾಡಿಕೆ ಇಟ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಫಸ್ಟು ಯಾರು ಕರಡಿಗೆಯನ್ನು ಇಟ್ಕೊಂತಾರೋ, ಶಿವಪೂಜೆಯನ್ನು ಮೂಲ ಸ್ಥಾನ ಆಗ ಮರಳಸಿದ್ದೇಶ್ವರನ್ ಹೇಳಿದ್ದ, ನನಗೆ ಜಗನ್ಮಾತೆಯ ದರ್ಶನ ಕೊಟ್ಟಿದ್ದು, ಪರಮೇಶ್ವರ ದರ್ಶನ ಕೊಟ್ಟಿದ್ದ ಕ್ಷೇತ್ರದಿಂದ ಇಡೀ ಜಗತ್ತಿನ ವೀರಶೈವರೆಲ್ಲರೂ ಅವರ ದೇವರಾಗಿರ್ತಕ್ಕಂಥದ್ದು ಸಾಕ್ಷಾತ್ ಅಲ್ಲಿ ನೋಡ್ತಕ್ಕಂಥ ಭ್ರಮರಾಂಬಿಕೆ ಮಲ್ಲಿಕಾರ್ಜುನ. ಅದಕ್ಕೆ ಮಲ್ಲಿಕಾರ್ಜುನ ಅಂದರೆ ಅವನು ಹೀಗೆ ಬೇಜಾರಾಗಿ ಕೂತಕ್ಕಂಥ ಶಿವನು. ಅವನ ಕಲ್ಲಲ್ಲಿ ಆಟ ಆಡ್ತಾ ಇದ್ದ ಸಮಯದಲ್ಲಿ ಆ ವಿಶೇಷವಾಗಿ ಒಂದೊಂದು ಕಲ್ಲುಗಳು ಲಿಂಗವಾಗ್ತಾ ಇದ್ದಂತೆ. ಈ ಕ್ಷೇತ್ರದಲ್ಲಿ ಏನಾಯಿತು ಅಂದರೆ, ನಮಸ್ಕಾರ ಮಾಡಿದ ನಂತರ ಯಾರು ಅಲ್ಲಿ ಹೋಗಿ ಒಂದು ವಿಶೇಷವಾಗಿ ಪೂಜೆಯ ಸಂಗತಿಯನ್ನು ಮಾಡಿ ಒಂದು ಸಾಲಿಗ್ರಾಮನ ತಂದು ಪೂಜೆಯನ್ನು ಮಾಡ್ತಾರೋ ಅದು ಶಾಶ್ವತ. ಸರಿ, ಬಹಳ ಸಂತೋಷ. ಅಂದರೆ ದಂಪತಿಗಳು ಹೋಗ್ತಾರೆ, ಒಂದು ವಿಶೇಷವಾಗಿರ್ತಕ್ಕಂಥ ಆ ಪೂಜೆಯನ್ನು ಕರಡಿಗೆಗೋಸ್ಕರ ಒಂದು ಸಾಲಿಗ್ರಾಮನ ತಗೊಂಡು ಮನೆಗೆ ಬರ್ತಾರೆ, ಈಶ್ವರನ ಪೂಜೆ ಮಾಡ್ತಾರೆ. ಅಲ್ಲಿಗೆ ಶಾಶ್ವತವಾಗಿ ನಿಂತೋದ. ಅವತ್ತಿನಿಂದ ಇವತ್ತಿನವರೆಗೂ ಪಂಚಭೂತಗಳಾಗಿ ಉಳಿದು ಹೋಗಿರತಕ್ಕಂಥದ್ದೇ ಪಂಚಲಿಂಗಗಳು. ಅದಕ್ಕೆ ಅದನ್ನ ಒಂದೊಂದು ಲಿಂಗವಾಗಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಅಗ್ನಿಲಿಂಗ ಯಾವತ್ತು ಬಣ್ಣ ಬದಲಾಯಿಸ್ತಿರತ್ತೆ, ಯೆಲ್ಲೋ, ಆರೆಂಜ್ ಅಂತ. ಅದಾದ್ಮೇಲೆ ವಾಯುಲಿಂಗವಾಗಿರ್ತಕ್ಕಂಥದ್ದು ನೋಡ್ತಾರೆ, ದುಸ್ವಪ್ನಗಳು ಹೆಚ್ಚಾಗತ್ತೆ, ಮನಸ್ಸು ಸಂಚಾರದಲ್ಲಿರುತ್ತೆ, ವಾಯು ತತ್ವದಲ್ಲೇ ಓಡಾಡ್ತಿರುತ್ತೆ. ಆ ಮನಸ್ಸು ಅಸ್ಥಿರವಾಗಿರೋದ್ರಿಂದ ಆ ಸ್ಥಿರತೆಯನ್ನು ಕೊಡದೇ ಇರತಕ್ಕಂಥದ್ದು. ಸರಿ, ಅದು ಲಿಂಗ. ಭಿನ್ನವಾಗಿರ್ತಕ್ಕಂಥ ಅಂದರೆ ಭೂಮಿಯಲ್ಲಿರ್ತಕ್ಕಂಥದ್ದು ಪ್ರತಿಯೊಂದು ಭಿನ್ನವಾಗೇ, ಹುಟ್ಟು ಮತ್ತೆ ಸಾವು ಆಗಲೇಬೇಕು, ಜೀವ ಇದ್ದಿದ್ದು ಅಜೀವವಾಗಲೇಬೇಕು ಅಂತ ಹೇಳುತ್ತೆ. ಯಾವ ಕರಡಿಗೆ ಬೆಳೀತಾ ಹೋಯಿತು ಆಕಾಶ ಮಾರ್ಗದಲ್ಲಿ ಭಗವಂತ
ಅವನು ನಿರಾಕಾರ ಪರಬ್ರಹ್ಮ ಸ್ವರೂಪ, ಚಿಕ್ಕದಾಗಿದ್ದು ದೊಡ್ಡದಾಗಿ ವಿಶಾಲವಾಗಿ ಬೆಳಿತಾನೆ ಇರ್ತಾನೆ. ಅವನ ರೂಪವನ್ನು ಯಾರು ಹಿಡಿದಿಡಕ್ಕಾಗಲ್ಲ ಅನ್ನೋ ಸಾಕ್ಷಿ ರೂಪವೇ ಕೊನೆಯದು. ಶಾಶ್ವತ ನಿಧಿಯಾಗಿ ಕೂತಿರ್ತಕ್ಕಂಥ ಜಲತತ್ವೇ ಅಂದರೆ ನೀರಲ್ಲೂ ಕೂಡ ಜಲಮಯವಾಗಿರ್ತಕ್ಕಂಥ ಆ ವಿಷ್ಣು ಮೂರ್ತಿ ನೀರಾಗಿ ಆ ಸಾಕ್ಷಾತ್ ಈಶ್ವರನ ತೊಳಿತಾ ಇರ್ತಾನಂತೆ. ಅದಕ್ಕೆ ಜಲತತ್ವಂ ಸ್ವಯಂ ವಿಷ್ಣು ಅಂದರೆ ಈಶ್ವರ ಅಭಿಷೇಕ ಪ್ರಿಯ. ವಿಷ್ಣು ಸುರಿತಾ ಇರಬೇಕಂತೆ, ಈಶ್ವರ ಆನಂದ ಪಡ್ತಾ ಇರುತ್ತೆ. ವಿಷ್ಣು ಸುರಿತಾ ಇರಬೇಕು, ಈಶ್ವರ ಆನಂದ ಪಡ್ತಾ ಇರಬೇಕಂದ್ರೆ ವಿಷ್ಣು ಈಶ್ವರರ ಸಂಗಮ ಅಷ್ಟು ಆನಂದವಂತೆ ಶಿವನಿಗೆ. ಇದು ನಿಜವಾದ ಕಾರ್ತಿಕ ಮಾಸದ ಫಲ. ಅದಕ್ಕೋಸ್ಕರ 5 ಲಿಂಗಗಳನ್ನು ಯಾರಿಟ್ಟು ಪೂಜೆಯನ್ನ ಮಾಡ್ತಾರೋ ಈ ದಂಪತಿ ಜೀವನದಿಂದ ಇವತ್ತು ಈ ಶೆಟ್ಟಿಗೆರೆ ಅನ್ನೋ ಗ್ರಾಮದಲ್ಲಿ ಪಂಚಲಿಂಗಗಳು ವಿಶೇಷವಾಗಿ ಸ್ಥಿರವಾಸವಾಗಲಿ ಅಂತ ಪೂಜೆ ಪುನಸ್ಕಾರವನ್ನು ಮಾಡಿದ್ರು. ಅಂದಿನಿಂದ ಇವತ್ತಿನವರೆಗೂ ಇವತ್ತು ನೀವು ಹೋಗಿ ನೋಡ್ಬೋದು 5 ಲಿಂಗಗಳಿದೆ. ಜಲ ಎಷ್ಟು ಸುರಿತಿರೋ ಅಭಿವೃದ್ಧಿ ಅಷ್ಟು. ಕೇಳಿದ್ದು ನಿಮ್ಮದಾಗತ್ತೆ. ಅದಕ್ಕೆ ಇವತ್ತು ಕುಪ್ಪೂರಿನಿಂದ ಯಾರು ಮಠಾಧಿಪತಿಗಳಾಗಿರ್ತಾರೋ, ಶಿವಾಚಾರ್ಯರಾಗಿರ್ತಕ್ಕಂಥ, ಶಿವ ಅನುಗ್ರಹವನ್ನು ಪಡೆದಿರತಕ್ಕಂಥ ಇವತ್ತಿನ ಮಹಾಸ್ವಾಮಿಗಳು ಹೋಗಿ ಇವತ್ತು ಮಳೆ ಬರಲಿಲ್ಲ ಅಂತ ಹೇಳಿದೆ, ಬೆಳೆ ಬಂದಿಲ್ಲ ಅಂತ ಹೇಳಿದ್ರೆ ಹೋಗಿ ಅಭಿಷೇಕ ಮಾಡಿದ್ರೆ ಸಾಕಂತೆ ಧಾರಾಕಾರವಾಗಿ ಮಳೆ ಬರುತ್ತೆ. ಅಂದರೆ ನಾನು ಸ್ವತಃ ಎಷ್ಟೋ ಗ್ರಾಮಗಳಿಗೆ ಹೋಗಿದ್ದೀನಿ. ಇವತ್ತವರೆಗೂ ನೀವು ನೋಡ್ಬೋದು ಎಲ್ಲೆಲ್ಲಿ ಮಳೆ ಬಂದಿಲ್ಲ, ನನ್ನ ಜೊತೆಗೆ ಬನ್ನಿ. ನೀವು ಹೋದ ತಕ್ಷಣ ಈಶ್ವರನ ಕೈಯಲ್ಲಿ ಅಭಿಷೇಕ ಮಾಡಿಸಿ, ಯಾತಕ್ಕೆ ಮಳೆ ಊರೆಲ್ಲ ಮಳೆ ಏನೋ ಪ್ರಳಯವೇ ಬಂದ್ಬಿಡುತ್ತೆ. ಅಂದರೆ ಕೈಯಲ್ಲಿರ್ತಕ್ಕಂಥ ಹಸ್ತಗುಣ ಹಾಗಿರಬೇಕು. ನಾನು ಅದಕ್ಕೆ ಹೇಳೋದು, ಒಣಗಿದ ಭೂಮಿ ಕೂಡ ನಾನು ಕರ್ಕೊಂಡು ಹೋದ್ರು ಅಭಿವೃದ್ಧಿ ಆಗತ್ತೆ. ಈ ಜೀವನ ನಂದೀಶ್ವರನದು. ಅದಕ್ಕೆ ನಾವು ಶಿವನ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀವೋ ಆ ಫಲ ನಮಗೂ ಕೊಡ್ತಾನೆ. ನಾವು ಅದೇ ರೀತಿ ಫಲವನ್ನು ನಿಸ್ವಾರ್ಥ ಸೇವೆಯಿಂದ ಮನುಷ್ಯ ಜೀವನಕ್ಕೆ ಕೊಟ್ಟಾಗ ಎಲ್ಲರೂ ಸಮೃದ್ಧಿ ಜೀವನವನ್ನು ಸಾಗಿಸ್ತಾರಂತೆ. ಅದಕ್ಕೆ ಹೇಳ್ತಾರೋ, ಈ ಪ್ರಳಯ ರುದ್ರ ಶಿವನಿಗೆ ಶನೈಶ್ಚರ ಮಹಾಯಾಗಕ್ಕೆ ಈ ಶಿವರಾತ್ರಿಯಂದು ಈ ಕುಪ್ಪೂರ ಕ್ಷೇತ್ರದ ವಿಚಾರಗಳನ್ನು ಹೇಳ್ತಾ ಆ ವಿಚಾರಗಳನ್ನು ತಿಳಿಸ್ತಾ, ನೀವು ಬರೀ ಕೂತ್ಕೊಂಡು ದೂರದಲ್ಲಿ ಆಶ್ರಮಕ್ಕೆ ಬರದೆ ಏನೂ ವಿಚಾರ ತಿಳ್ಕೊಳ್ಳದೆ ಅಲ್ಲಿ ರಸೀದಿನ ಪಡಿದೇ ಪಕ್ಷದಲ್ಲಿ ಯಾಗಕ್ಕೆ ಹೇಗೆ ಬರ್ತೀರಾ, ಏನನ್ನು ಹಾಕ್ತೀರಾ, ಏನನ್ನ ಸಿಗಬೇಕು ಗೊತ್ತಾಗಬೇಕಲ್ಲ. ಬನ್ನಿ ಬನ್ನಿ ಅನ್ನಕ್ಕಾಗಲ್ಲ. ಕರ್ಮನ ಕಳ್ಕೊಳ್ಳೋಕ್ಕೆ ನಾನು ಆಜ್ಞೆಯನ್ನು ಬೀಸಿದ್ದೀನಿ. ಏನಂತ? ಈ ಬ್ರಹ್ಮಾಂಡ ಲೋಕ ಜಗತ್ತಲ್ಲಿ ನಿಮ್ಮದು ಅಂತ ನಾನು ಅನ್ಕೊಂಡಿಲ್ಲ, ನನ್ನಂತ ಅನ್ಕೊಂಡಿದ್ದೀನಿ. ಆ ಲೋಕದಲ್ಲಿರ್ತಕ್ಕಂಥ ನೀವೆಲ್ಲರೂ ಅಣ್ಣ ತಮ್ಮಂದರು, ಸಹೋದರರು. ಆ ನಂದೀಶ್ವರ ಅದೇ ರೀತಿಯಾಗಿ ಸಿದ್ದೇಶ್ವರು ಒಂದೊಂದು ಕ್ಷೇತ್ರಕ್ಕೆ ಹೋಗಿ ಈ ಜ್ಞಾನ ಮುದ್ರೆಯನ್ನು ಆವತ್ತಿನ ದಿವಸ ಹೇಳಿದ್ದು. ಅದೇ ಜ್ಞಾನ ಚಿನ್ಮುದ್ರೆಯನ್ನು ನಾವುಗಳು ಪರಿಪಾಲನೆ ಮಾಡಿರೋದೇ ಸನಾತನ ಧರ್ಮ ನೀತಿ ಪಾಠಗಳು. ಇಂಥ ಪಾಠಗಳಲ್ಲಿ ನೀವು ಬದುಕಬೇಕು, ಬದುಕ್ತಾ ಇರಬೇಕು, ಮುಂದಕ್ಕೆ ಬದುಕಕ್ಕೆ ಆ ದಾರಿಯನ್ನು ಅವನು ತೋರಿಸ್ಬೇಕು, ನೀವು ಪಾಲನೆ ಮಾಡಲೇಬೇಕು.